ಭಾರತದ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿರುವ ವಿಷಯ ಅಂದ್ರೆ ಉದ್ಯಮಿ ಅನಿಲ್ ಅಂಬಾನಿ ಅವರ ಹೆಸರು ಇಲ್ಲಿ ಕೇಳಿಬಂದಿರುವುದು. 2019ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ದಿನ ಅಂದ್ರೆ ಇಡೀ ದೇಶ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ಭರ್ಜರಿ ಬಹುಮತದೊಂದಿಗೆ ಗೆದ್ದ ಸಂಭ್ರಮದಲ್ಲಿದ್ದ ಸಮಯದಲ್ಲಿ ಅಟ್ಟು ನ್ಯೂಯಾರ್ಕ್ನ ಮ್ಯಾನ್ಹಟನ್ನಲ್ಲಿ ಬೇರೆಯದ್ದೇ ಆದ ಒಂದು ಸೀಕ್ರೆಟ್ ಮೀಟಿಂಗ್ ನಡೀತಾ ಇತ್ತು. ಅಮೆರಿಕದ ನ್ಯಾಯಾಂಗ ಇಲಾಖೆ ಸೀಸ್ ಮಾಡಿರುವ ದಾಖಲೆಗಳ ಪ್ರಕಾರ ಅದೇ ಸಂಜೆ ಉದ್ಯಮಿ ಅನಿಲ್ ಅಂಬಾನಿ ಅವರು ಎಪ್ಸ್ಟೀನ್ನ ಮನೆಗೆ ಭೇಟಿ ನೀಡಿದ್ದರು ಅನ್ನೋದು ಈಗ ಸಾಕ್ಷ್ಯ ಸಮೇತ ಹೊರಬಿದ್ದಿದೆ. ಇದಕ್ಕಿಂತ ಆಘಾತಕಾರಿ ವಿಷಯ ಅಂದ್ರೆ ಈ ಭೇಟಿಗೂ ಮುನ್ನವೇ ಎಪ್ಸ್ಟೀನ್ ಅಮೆರಿಕದ ಅಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಲಗೈ ಬಂಟ ಸ್ಟೀವ್ ಬ್ಯಾನನ್ಗೆ ಒಂದು ಇಮೇಲ್ ಕಳಿಸ್ತಾನೆ. ಅದರಲ್ಲಿ ಮೋದಿಯವರು ನನ್ನನ್ನು ಭೇಟಿ ಮಾಡಲು ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾ ಇದ್ದಾರೆ ಅಂತ ಬರೆದಿರ್ತಾನೆ. ಅಷ್ಟೇ ಅಲ್ಲದೆ ಅನಿಲ್ ಅಂಬಾನಿ ಜೊತೆಗಿನ ಮಾತುಕತೆ ಮುಗಿದ ಮೇಲೆ ಮೋದಿಯವರು ಈ ಸಂಭಾಷಣೆಗೆ ಪೂರ್ಣವಾಗಿ ಒಪ್ಪಿದ್ದಾರೆ ಅನ್ನೋ ಅರ್ಥದಲ್ಲಿ ಮೋದಿ ಈಸ್ ಆನ್ ಬೋರ್ಡ್ ಅಂತ ಮೆಸೇಜ್ ಮಾಡ್ತಾನೆ. ಈ ಒಂದು ಸಾಲು ಈಗ ವಿರೋಧ ಪಕ್ಷಗಳ ಪಾಲಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಭಾರತ